ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ 50 ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡ್ತಾ ಇದ್ದೀವಿ. ಸೊ ನಾವು ನಿನ್ನೆ ಕೂಡ ಒಂದು ಲೆವೆಲ್ಸ್ ಕೊಟ್ಟಿದ್ರಿ. ಮಾರ್ಕೆಟ್ ಕರೆಕ್ಟಾಗಿ ಇಲ್ಲಿಂದನೇ ರಿವರ್ಸಲ್ ತೊಗೊಂಡಿದೆ, ನೀವು ನೋಡ್ಬೋದು. ಮಾರ್ಕೆಟ್ ಒಂದು ಡಬಲ್ ಬಾಟಮ್ ಫಾರ್ಮೇಷನ್ ಮಾಡಿ ಮತ್ತು ಬ್ರೇಕ್ಔಟ್ ಆಗಿ 11:30 3:30ವರೆಗೂ ಅದೇ ಝೋನಲ್ಲಿ ಮಾರ್ಕೆಟು ಓಡಾಡ್ತಿತ್ತು. ಇಲ್ಲಿ ಯಾರ್ಯಾರು ಕಾಲ್ ತೊಗೊಂಡು ವೇಟ್ ಮಾಡಿರ್ತಾರೋ ಅವ್ರದ್ದು ಕಂಪ್ಲೀಟ್ ಪ್ರೀಮಿಯಂ ಡಿ ಕೆ ಆಗಿರುತ್ತೆ ಡ್ಯೂ ಟು ಟೀಟಾ ಡಿ ಕೆ. ಆಮೇಲೆ ಮಾರ್ಕೆಟ್ ಇವತ್ತು ಸುಮಾರು ತುಂಬ ಜನನ್ನ ಇವತ್ತು ಟ್ರ್ಯಾಪ್ ಮಾಡ್ತು. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾರು ಪುಟ್ ತೊಗೊಂಡಿರ್ತಾರೋ ಅವ್ರದ್ದು ಕೂಡ ಸ್ಟಾಪ್ ಲಾಸ್ ಹೋಯಿತು, ಇಲ್ಲಿ ಯಾರು ಕಾಲ್ ತೊಗೊಂಡಿರ್ತಾರೋ ಅವ್ರದ್ದು ಕೂಡ ಸ್ಟಾಪ್ ಲಾಸ್ ಹೋಯಿತು. ಈಗ ಡಬಲ್ ಬಾಟಮ್ ಫಾರ್ಮೇಷನ್ ಮಾಡಿ ಮೇಲಕ್ಕೆ ಹೋಗಿ ಕನ್ಸಲ್ಟೇಷನ್ ಫೇಸ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿದೆ ಅಷ್ಟೇ. ನಾವು ಇವತ್ತು ಕೂಡ ತುಂಬ ದೊಡ್ಡ ಮೊಮೆಂಟಮ್ ನೋಡೋಕ್ಕಾಗಲಿಲ್ಲ. ಆಮೇಲೆ ನೀವು ನೋಡ್ಬೋದು ಮಾರ್ಕೆಟ್ ಫ್ರಮ್ ಪಾಸ್ಟ್ 2 ಡೇಸ್ ಕನ್ಸಲ್ಟೇಷನ್ ಫೇಸಲ್ಲೇ ಹೋಗ್ತಾ ಇದೆ. ಇದು ಲಾಸ್ಟ್ ನಮ್ಮದು ಥರ್ಸ್ಡೇ ಫ್ರೈಡೇನ ಆಗಿರ್ಬೋದು, ಮತ್ತು ನಿನ್ನೆ ಮಂಡೇ ಮತ್ತು ಟ್ಯೂಸ್ಡೇ ಆಗಿರ್ಬೋದು. ನಾಳೆಗೋಸ್ಕರ ನಾವೊಂದು ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೀವಿ. ಹಿಂದೆ ಲೈಕ್ ಪಾಸ್ಟ್ ಫ್ಯೂ ಡೇಸ್ದು ಲೆವೆಲ್ಸ್ನ ನೋಡಿಕೊಂಡು ನಾವು ನಾಳೆ ಲೆವೆಲ್ಸ್ನ ಪ್ಲಾಟ್ ಮಾಡಿದ್ದೀವಿ. ನಮಗೆ ನಾಳೆ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 51,379. ಆಮೇಲೆ ರೆಸಿಸ್ಟೆನ್ಸ್ ಟೂ ಇರುತ್ತೆ 51,551. ನಾಳೆಗೆ ಸಪೋರ್ಟ್ ಆಗಿರುತ್ತೆ 51,051. ಆಮೇಲೆ ಸಪೋರ್ಟ್ 2 ಆಗಿರುತ್ತೆ 50,841. ಸೊ ಈ ಲೆವೆಲ್ಸ್ ಬ್ರೇಕ್ಔಟ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ನಾಳೆ ಏನಾದರೂ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆದರೆ ಈ ಸಿನಾರಿಯೋ ಚೇಂಜ್ ಇರುತ್ತೆ. ಇವತ್ತಿನ ಥರನೇ ಫ್ಲ್ಯಾಟ್ ಓಪನ್ ಆದರೆ ನಮಗೆ ಸ್ವಲ್ಪ ಮೊಮೆಂಟಮ್ ಆದರೂ ನೋಡೋಕ್ಕೆ ಸಿಗುತ್ತೆ. ಸೊ ನಾವಿವತ್ತು ಒನ್ ಡೇ ಚಾರ್ಟ್ ಕೂಡ ಅನಾಲಿಸಿಸ್ ಮಾಡೋಣ. ಓಕೆ, ನಾವು ಒನ್ ಡೇ ಕ್ಯಾಂಡಲ್ಸ್ ನೋಡಬೇಕಾದ್ರೆ ಇಲ್ಲಿ ನೋಡ್ಬೋದು ಆಗಸ್ಟ್ 2 ಮಾರ್ಕೆಟ್ ಕ್ಲೋಸ್ ಆಗಿದ್ದು ಬಂದು 51,143. ಬಟ್ ಆನ್ ಆಗಸ್ಟ್ 5 ಇದು ಓಪನ್ ಆಗಿದ್ದು 50,571. ಮಾರ್ಕೆಟ್ ಎಷ್ಟು ಗ್ಯಾಪ್ ಡೌನ್ ಆಗಿತ್ತು, ಇವಾಗ ನಿಧಾನಾಗಿ ಡೋಜಿ ಫಾರ್ಮೇಷನ್ ಆಗಿ ಮಾರ್ಕೆಟ್ ಆ ಗ್ಯಾಪ್ನ ರಿಕವರ್ ಮಾಡಿದೆ. ಏನಾದರೂ ಈ ಝೋನ್ ಕ್ರಾಸ್ ಮಾಡ್ತು ಅಂದ್ಕೊಳ್ಳಿ, ಮಾರ್ಕೆಟ್ ಆರಾಮಾಗಿ 52,200 ಅಷ್ಟಕ್ಕೆ ರ್ಯಾಲಿ ಕೊಟ್ಟೇ ಕೊಡುತ್ತೆ. ಇದಾಗಿತ್ತು ನಮ್ಮದು ಒನ್ ಡೇ ಅನಾಲಿಸಿಸ್ ಆಫ್ ದ ಬ್ಯಾಂಕ್ ನಿಫ್ಟಿ. ಇವಾಗ ನಾವು ನೆಕ್ಸ್ಟು ನಿಫ್ಟಿ 50 ಅನಾಲಿಸಿಸ್ನ ಮಾಡೋಣ. ಇವಾಗ ನಾವು ನಿಫ್ಟಿ 50 ಅನಾಲಿಸಿಸ್ನ ಮಾಡೋಣ. ನಿಫ್ಟಿ 50 ಆಲ್ ಟೈಮ್ ಹೈ ಇತ್ತು 25,078. ಇಲ್ಲೇ ಮಾರ್ಕೆಟ್ ರಿವರ್ಸಲ್ ಆಗ್ತಿದೆ. ಇವತ್ತು ಜಸ್ಟ್ 8 ಪಾಯಿಂಟ್ಸ್ ದೂರದಲ್ಲಿತ್ತಷ್ಟೇ ಆಲ್ ಟೈಮ್ ಹೈ ಮಾಡೋಕ್ಕೆ, ಬಟ್ ಅಲ್ಲಿಂದ ಮಾಡೋಕ್ಕಾಗಿಲ್ಲ. ಇಲ್ಲಿ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆದರು. ಸೊ ರೆಸಿಸ್ಟೆನ್ಸ್ ಒನ್ ದಾಟಿದ್ದಿದ್ರೆ ಅಪ್ರಾಕ್ಸಿಮೇಟ್ಲಿ ಇದು 70-80 ಪಾಯಿಂಟ್ಸ್ ರ್ಯಾಲಿ ಕೊಡ್ತಾಯಿತ್ತು ನಮಗೆ. ಸೊ ಆಮೇಲೆ ಇವತ್ತು ಸಪೋರ್ಟ್ ಬಂದುಬಿಟ್ಟು 24,917 ಇದೆ. ಆಮೇಲೆ ಸಪೋರ್ಟ್ 2 ಬಂದು 24,866 ಹತ್ರ ಇದೆ. ಮಾರ್ಕೆಟ್ ಫ್ರಮ್ ಪಾಸ್ಟ್ 2 ಡೇಸ್ ನೀವೇ ನೋಡ್ಬೋದು ಕನ್ಸಲ್ಟೇಷನ್ ಫೇಸಲ್ಲೇ ಇದೆ. ಆಮೇಲೆ ಮಂಡೇ ಇದು ಬಂದು ಮಂಡೇ ಮತ್ತು ಟ್ಯೂಸ್ಡೇದು ಇವತ್ತಿಂದು. ಥರ್ಸ್ಡೇ ಮತ್ತು ಫ್ರೈಡೇ ಕೂಡ ಕಂಪ್ಲೀಟ್ ಕನ್ಸಲ್ಟೇಷನ್ ಫೇಸಲ್ಲೇ ಇತ್ತು. ಸೊ ಮಾರ್ಕೆಟ್ ಬಿಗ್ಗರ್ ಮೊಮೆಂಟಮ್ ಕೊಡ್ತಾ ಇಲ್ಲ ಫ್ರಮ್ ಪಾಸ್ಟ್ 4 to 5 ಡೇಸ್. ಆಮೇಲೆ ನಾವು ಇದನ್ನು 1 ಅವರ್ ಚಾರ್ಟಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನೀವು ನೋಡ್ಬೋದು 1 ಅವರ್ ಚಾರ್ಟಲ್ಲಿ ಮಾರ್ಕೆಟ್ ಈ ಗ್ಯಾಪ್ನೂ ಕೂಡ ಕವರ್ ಮಾಡಿದೆ. ಇಲ್ಲೂ ಕೂಡ ಒಂದು ದೊಡ್ಡ ಗ್ಯಾಪ್ ಅಪ್ ಆಗಿತ್ತು ಆನ್ ಆಗಸ್ಟ್ 2. ಅಪ್ರಾಕ್ಸಿಮೇಟ್ಲಿ 24,700 24,300 ಅಂದರೆ 400 ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿತ್ತು. ಇದನ್ನು ಕೂಡ ಗ್ಯಾಪ್ನ ಕವರ್ ಮಾಡಿದ್ದೆ. ಆಮೇಲೆ ಆಲ್ ಟೈಮ್ ಹೈ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ಇವತ್ತು ನಿಫ್ಟಿ 50 ಒಂದು ಪರ್ಫೆಕ್ಟ್ ಡೋಜಿನ ಇಲ್ಲಿ ಕ್ರಿಯೇಟ್ ಮಾಡಿದೆ. ಸೊ ಮಾರ್ಕೆಟ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಮಾರ್ಕೆಟ್ ಲೈಕ್ ಬುಲ್ಲಿಶ್ ಮೊಮೆಂಟಮ್ ಕೊಡಬೇಕಾ ಇಲ್ಲ ಬೇರಿಶ್ ಮೊಮೆಂಟಮ್ ಬರಬೇಕಾ ಅಂತ. ನಿಫ್ಟಿ 50ಲಿ ಇದು ನಮಗೆ ತುಂಬ ಕ್ರೂಷಿಯಲ್ ಲೆವೆಲ್. ಯಾಕಂದರೆ ನಮಗೆ ಲೆವೆಲ್ಸ್ ಇದ್ದಿದ್ದೆ ಇಲ್ಲಿವರೆಗೂ, ಲೈಕ್ ರೆಸಿಸ್ಟೆನ್ಸ್ ಇದ್ದಿದ್ದೆ 25,078ವರೆಗೂ ಅಷ್ಟೇ ನಮಗೆ ಆಲ್ ಟೈಮ್ ಹೈ ಆಗಿತ್ತು. ಸೊ ಇದ್ರ ಮೇಲೆ ನಾವು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನಾವು ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಅನಲೈಸ್ ಮಾಡಿಕೊಂಡ್ರೆ ಮಾರ್ಕೆಟ್ 100 ಇಲ್ಲ ಅಂದರೆ 200 ಪಾಯಿಂಟ್ಸ್ ರ್ಯಾಲಿ ಕೊಡ್ಬೋದು ಅಷ್ಟೇ. ಸೊ ನಿಫ್ಟಿ 50ಲಿ ಯಾರೇ ಟ್ರೇಡ್ ಮಾಡೋರು ಪ್ಲೀಸ್ ವೇಟ್ ಮಾಡಿ ಬ್ರೇಕ್ಔಟ್ಗೋಸ್ಕರ. ನೀವು ಅರ್ಜೆಂಟಲ್ಲಿ ಏನಾದರೂ ಟ್ರೇಡ್ ಮಾಡ್ತೀರಾ ಅಂದರೆ ಇವತ್ತಿನ ಥರನೇ ನಾವು ಪ್ರೀಮಿಯಮ್ಸ್ನ ಡಿ ಕೆನ ನೋಡಬೇಕಾಗುತ್ತೆ. ಲೈಕ್ ನಿಫ್ಟಿ 50 ಇದೆ ಒಂದೇ ಝೋನಲ್ಲಿದೆ, ನೀವು ನೋಡ್ಬೋದು. ಲೈಕ್ 24,973 25,071 ಅಂದರೆ ಅಪ್ರಾಕ್ಸಿಮೇಟ್ಲಿ 100 ಪಾಯಿಂಟ್ಸಲ್ಲೇ ಇದೆ ಫ್ರಮ್ ಪಾಸ್ಟ್ 2 ಡೇಸ್ ನಿಫ್ಟಿ 50 ಇದು. ಸೊ ನಾವು ಬಿಗ್ಗರ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬೇಕಂದ್ರೆ ನಾವು ಬಿಗ್ಗರ್ ಬ್ರೇಕ್ಔಟ್ಸ್ನ ಕೂಡ ವೇಟ್ ಮಾಡಬೇಕಾಗುತ್ತೆ. ಲೈಕ್ ರೆಸಿಸ್ಟೆನ್ಸ್ 1 ಬ್ರೇಕ್ಔಟ್ ಆದರೆ ರೆಸಿಸ್ಟೆನ್ಸ್ 2ಗೆ ಹೋಗುತ್ತೆ, ಸಪೋರ್ಟ್ 1 ಬ್ರೇಕ್ಔಟ್ ಆದರೆ ಸಪೋರ್ಟ್ 2ಗೆ ಬರುತ್ತೆ. ಆಮೇಲೆ ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂದ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ ನಮಗೆ 100 to 150 ಪಾಯಿಂಟ್ಸ್ ನಾವು
ಕೆಳಗಡೆ ಡೌನ್ ಸೈಡ್ ರಾಲಿನ ನೋಡ್ಬೋದಾಗುತ್ತೆ. ಸೊ ಇದೇ ಥರ ನಾವು ಲೆವೆಲ್ಸ್ನ ಡೈಲಿ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಆಗುತ್ತೆ, ಸೊ ದಯವಿಟ್ಟು ಅದನ್ನು ನಮಗೆ ರೆಕ್ಟಿಫೈ ಮಾಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ಕೊಡಿ. ಆಮೇಲೆ ಯಾರೇ ಆಗಲಿ ಆಫ್ಲೈನಲ್ಲಿ ಸ್ಟಾಕ್ ಮಾರ್ಕೆಟ್ ಕೋರ್ಸಸ್ ಕಲಿಬೇಕು ಅಂತಿದ್ದರೆ ನಮ್ಮ ABTech ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ RR ನಗರ ಲೊಕೇಟ್ ಆಗಿದೆ. ಸೊ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲಾಂದರೆ ಆಫೀಸ್ನ ಡೈರೆಕ್ಟಾಗಿ ಇಲ್ಲಿ ಬಂದು ನಮ್ಮನ್ನ ಮೀಟ್ ಮಾಡ್ಬೋದಾಗಿರುತ್ತೆ. ಸೊ ಯಾವುದೇ ಟ್ರೇಡಿಂಗ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಫಾರ್ ಡೈಲಿ ಅಪ್ಡೇಟ್ಸ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.